ಇನ್ನು ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಗೆ ಮತ್ತು ಅಂದ್ರೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರೆ ಇಂಥ ನಾಯಕನಿರ್ಬೇಕಪ್ಪ ಅಂತ ಸಿಲಿಕಾನ್ ಸಿಟಿಯ ಮಂದಿ ವಾಕಿಂಗ್ ಮುಗಿಸಿ ಇಂತಹ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ವಾಕಿಂಗ್ ಮುಗಿಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ಡಿ.ಕೆ. ಶಿವಕುಮಾರ್ ಕೇಳ್ತಾ ಇದ್ರು. ಡಿ.ಕೆ. ಮುಂದೆ ಒಬ್ಬ ಯುವತಿ ಹಾಡು ಹೇಳಿ ರಂಜಿಸಿದ್ದಾರೆ. ಯುವತಿಯ ಹಾಡಿಗೆ ಡಿ.ಕೆ. ಶಿವಕುಮಾರ್ ಖುಷಿ ವ್ಯಕ್ತಪಡಿಸಿದ್ದಾರೆ, ಮನಸೋತಿದ್ದಾರೆ. ಇವತ್ತು ಸಾಮಾನ್ಯರಲ್ಲಿ ತಾವು ಕೂಡ ಸಾಮಾನ್ಯನಂತೆ ಫೀಲ್ಡಿಗೆ ಇಳಿದಿದ್ದಾರೆ ಡಿ.ಕೆ. ಶಿವಕುಮಾರ್. ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ ಎಲ್ಲ ಒಂದು ಕ್ಲಾಪ್ ಹೊಡೆಯೋದಿಲ್ಲ. ಥ್ಯಾಂಕ್ ಯು ಸಿಸ್ಟರ್, ಆಲ್ ದಿ ಬೆಸ್ಟ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ನಾಗರಿಕರ ಜೊತೆಗೆ ನಡಿಗೆಯನ್ನ ಮಾಡ್ತಾ ಇದ್ದಾರೆ. 6 ದಿನಗಳ ಕಾಲ ವಿವಿಧ ಪಾರ್ಕ್ಗಳಲ್ಲಿ ಬೆಂಗಳೂರಿನ ಜನರ ಜೊತೆಗೆ ಬೆರೆಯುವುದರ ಮೂಲಕ ಬೆಂಗಳೂರಿನ ಸಮಸ್ಯೆಗಳು ಮತ್ತು ಅದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದ್ರ ಜೊತೆಗೆ ಜನರಿಂದ ಒಂದು ರೆಸ್ಪಾನ್ಸ್ ಅನ್ನು ಪಡೆದುಕೋತಾ ಇದ್ದಾರೆ. ಇವತ್ತು ಸಹ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆಯಿಂದನೂ ಸಹ ವಾಕ್ ಮಾಡೋದ್ರ ಮೂಲಕ ಜನರ ಜೊತೆಗೇ ಬೆರೆಯೋದ್ರ ಜೊತೆಗೆ ಅವರ ಬಳಿ ಸಾಕಷ್ಟು ಸಮಸ್ಯೆಗಳನ್ನು ಸಹ ಕೇಳ್ತಾ ಇರುವಂಥದ್ದು. ಈ ವೇಳೆಯೇ ಗಾಯಕಿ ಯಶಸ್ವಿನಿ ಅವರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದೆನೇ ಹಾಡಿದ್ದಾರೆ. ಆ ಹಾಡಿಗೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಇದೀಗ ಯಶಸ್ವಿನಿ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮೇಡಮ್, ಗೆಸ್ ಮಾಡಿದ್ರಾ ಡಿ.ಕೆ. ಅವ್ರ ಮುಂದೆ ಹಾಡ್ತೀನಿ ಅಂತೇಳಿ? ಇಲ್ಲ, ವಿ ವಿರ್ ಜಸ್ಟ್ ಹಿಯರ್ ಟು ವಾಕ್. ಆ್ಯಕ್ಚುಲಿ ಅವ್ರು ಇಲ್ಲೇ ಬಂದಿದ್ದು ಐ ವಾಸ್ ಸರ್ಪ್ರೈಸ್. ಅಲ್ಲಿ ಬರ್ತಾರೆ ಅಂತಲೇ ನಾವು ಅದ್ ಕಡೆ ಹೋಗಲಿಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವು ಇದ್ ಕಡೆಗೆ ಬಂದ್ವಿ. ದಾರಿಲೇ ಸಿಕ್ಕಿದ್ರು ಅವರು. ಸೊ ಇಟ್ಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್ ಆ್ಯಂಡ್ ದ ಫ್ಯಾಕ್ಟ್ ದಟ್ ಮೈ ಮದರ್ ಇನ್ ಲಾ ಆಲ್ಸೋ ಗಾಟ್ ಟು ಟಾಕ್ ಟು ಹಿಮ್. ಅವರು ಐ ಫೀಲ್ ಇಟ್ಸ್ ನೈಸ್ ದಟ್ ಹಿ ಇಸ್ ಟಾಕಿಂಗ್ ಒನ್ ಆನ್ ಒನ್ ವಿತ್ ದ ಪಬ್ಲಿಕ್ ಲೈಕ್ ದಿಸ್. ಇನ್ನು ಅರ್ಥ ಮಾಡ್ಕೊಳ್ಳೋಕೆ ತುಂಬ ಇರುತ್ತೆ. ಐ ಫೀಲ್ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ? she's already addressed traffic ಬಗ್ಗೆ. I think she'll be the right person because she is ex-scientist from HAL. ಅವ್ರ ಹತ್ರ ದಯವಿಟ್ಟು ತಾವು ಏನೋ ಹೇಳ್ತಾ ಇದ್ರಿ, ಈಶಾ ಮತ್ತು ನಿಶಾಂತ್ ಏನೋ ಹೇಳ್ತಾ ಇದ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಹೌದು, ಅವರು ಈಶಾದಲ್ಲಿ ಬಂದಾಗ ನಾನು ಅಲ್ಲೇ ಇದ್ದೆ. ಈಶಾ ಫೌಂಡೇಶನ್ ಕೊಯಂಬತ್ತೂರಲ್ಲಿ ಬಂದಿದ್ರು. ಐ ವಾಸ್ ದೇರ್ ಫಾರ್ ಅ 7 month ಸಾಧನಾ ಪಾದ ಪ್ರೋಗ್ರಾಮ್ ಅಂತ. ಆವಾಗ ಹಿ ವಾಸ್ ಅ ಚೀಫ್ ಗೆಸ್ಟ್ ಅಲಾಂಗ್ ವಿತ್ ಅಮಿತ್ ಶಾ ಸರ್. ಸೊ ಅಲ್ಲಿ ನೋಡಿದ್ವಿ, ಅಲ್ಲಿ ಪ್ರೋಗ್ರಾಮ್ ಎಲ್ಲ ಇತ್ತು. ಸೊ ದಟ್ ವಾಸ್ ದ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಐ ಸಾ ಹಿಮ್ ಇನ್ ಪರ್ಸನ್ ಆ್ಯಂಡ್ ದಿಸ್ ವಾಸ್ ಅಗೇನ್ ದ ಸೆಕೆಂಡ್ ಟೈಮ್ ಐ ಸಾ ಹಿಮ್ ಹಿಯರ್. ಅಷ್ಟೇ ನೋಡಿದ್ರಿ, ಇಲ್ಲಿ ಇವತ್ತು ಪರ್ಸನಲ್ ಆಗಿ ಭೇಟಿ ಆದ್ರಿ? ಹೌದು, ಇವಾಗ ತಾನೇ ಆಯಿತು. ನೀವು ನೋಡ್ತಿದ್ದೀರಾ, ಐ ಆಮ್ ಲಿಟಲ್ ನರ್ವಸ್ ಸ್ಟಿಲ್ ಬಿಕಾಸ್ ನನ್ನ ವಾಯ್ಸ್ ಇನ್ನೂ ಸಂಪೂರ್ಣವಾಗಿ ಆಚೆ ಬರಲಿಲ್ಲ. ಇಲ್ಲಾಂದರೆ ಇನ್ನೂ ಜೋರಾಗಿ ಬರ್ತಿತ್ತು ಕಂಠ. ಐ ಡೋಂಟ್ ಹ್ಯಾವ್ ಮಚ್ ಟು ಸೇ.
ಅವ್ರ ತಾಯಿಯವರಿದ್ದಾರೆ, ಅವ್ರನ್ನ ಸಹ ಮಾತಾಡಿಸ್ತೀನಿ. ಮೇಡಮ್, ತಾವು ಡಿ ಕೆ ಶಿವಕುಮಾರ್ ಅವ್ರು ವಾಕ್ ಮಾಡೋದು ತಮ್ಗೆ ಗೊತ್ತಿತ್ತಾ ಅಥವಾ ಬರ್ಲಿಕ್ಕೆ ಹೇಳಿದ್ರೆ? ಪೇಪರಲ್ಲಿ ನೋಡಿದ್ದೆ, ಆದರೆ ಇವತ್ತು ಲಾಲ್ಬಾಗ್ಗೆ ಅವ್ರು ಬರೋದು ನನಗೆ ಮರ್ತೋಗಿತ್ತು, ಧ್ಯಾನದಲ್ಲಿರಲಿಲ್ಲ. ಇವ್ರುಗಳು ವಾಕ್ ಹೋಗೋಣ ಅಂತಂದ್ರು, ಇಲ್ಲಿ ಬಂದ್ವಿ. ಆಮೇಲೆ ಇಲ್ಲಿ ಇದು ಸೆಕ್ಯೂರಿಟಿ ಎಲ್ಲ ನೋಡಿ ಗೊತ್ತಾಯಿತು, ಡಿ ಕೆ ಶಿ ಬರ್ತಾ ಇದ್ದಾರೆ ಇವತ್ತು ಅಂತ ನನ್ನ ಮಕ್ಳಿಗೆ ಹೇಳಿದೆ ನಾನು. ಆಮೇಲೆ ಹಾಗೆ ವಾಕ್ ಮಾಡ್ಕೊಂಡು ಬಂದ್ವಿ. ನಮಗೆ ಸಿಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಐ ರಿಯಲಿ ವೆರಿ ಪ್ರೋಗ್ರೆಸಿವ್ ಪರ್ಸನ್ನು. ಬೆಂಗಳೂರು ಬಗ್ಗೆ ಭಾಳ ಕಾಳಜಿ ಇದೆ, ಅವ್ರಿಗೆ ಮಾಡಬೇಕು ಅಂತ ಭಾಳ ಆಸೆ ಇದೆ. ನಂಗೆ ಹಿಂಗಾಗ್ಬಿಟ್ಟು ಅವ್ರ ಬಗ್ಗೆ ನಂಗೆ ತುಂಬ ಇಷ್ಟ. ನನಗೆ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಸಜೆಷನ್ ಕೊಡೋಕೆ ಬಯಸ್ತೀರಾ? ಮೇನ್ಲಿ ನಮಗೆ ವಾಕ್ ಮಾಡೋಕ್ಕೆ ನಮ್ಮದು ತ್ಯಾಗರಾಜ ನಗರ ಏರಿಯಾ ಅಲ್ಲೆಲ್ಲ ಫುಟ್ಪಾತ್ ನಡೆಯೋ ಹಾಗೆ ಇರಲ್ಲ. ಹಾಗೇ ಫುಟ್ಪಾತ್ ಮೇಲೆ ಪಾಪ ಅವ್ರದ್ದು ಆ ವೆಂಡರ್ಸು ಅದೆಲ್ಲ ಅವ್ರ ಪ್ರಾಬ್ಲಮ್ಸು ಅರ್ಥ ಆಗುತ್ತೆ. ಬಟ್ ಅದಕ್ಕೆ ಅದು ಏನು ಸೊಲ್ಯೂಷನ್ನು ಅಂತ, ಅದು ಭಾಳ ಕಂಜೆಸ್ಟೆಡ್ ಆಗಿದೆ. ಇರೋ ಜಾಗದಲ್ಲಿ ಬಸ್ಸು ಬರ್ತಾ ಇರುತ್ತೆ, ನಮಗೆ ಫುಟ್ಪಾತ್ ಮೇಲೂ ಜಾಗ ಇರಲ್ಲ, ಆ ಥರ ಎಲ್ಲ ಇರುತ್ತೆ. ಬಿಟ್ಟರೆ ಟ್ರಾಫಿಕ್ ಪ್ರಾಬ್ಲಮ್ಮು. ಅದರ್ ದ್ಯಾನ್ ದಟ್ ನನಗೆ ಬೆಂಗಳೂರು ತುಂಬ ಇಷ್ಟ. ಮುಂದಿನ ಜನದಲ್ಲೂ ಬೆಂಗಳೂರಲ್ಲೇ ಇರೋಕ್ಕೆ ಇಷ್ಟ, ಬಸವನಗುಡಿಲೇ ಇರೋಕ್ಕೆ ಇಷ್ಟ. ಹಿಂಗಾಗ್ಬಿಟ್ಟು ಈ ಥರದವ್ರು ಬಂದು ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಸಿ ಎಂ ಆದರೂ ಸಹ ತಮ್ಮನ್ನು ಗುರುತು ಹಿಡಿದು ಮಾತನಾಡಿದ್ರು, ಭಾಳಷ್ಟು ಹೇಳಿದ್ರು. ಸಂತೋಷ ಆಯಿತು. ತುಂಬ ಈ ಥರ ಜನಗಳ ಜೊತೆ ಅವ್ರಿಗೆ ಬೆರ್ತಾಗನೇ ಅವ್ರಿಗೆ ಗೊತ್ತಾಗೋದು, ನಮಗೂ ಒಂದು ಅವಕಾಶ ಅವ್ರ ಹತ್ರ ನಾವು ಹೇಳೋದಕ್ಕೆ. ಹಾಗೆಯೇ ತುಂಬ ಸಂತೋಷ ಆಯಿತು ನನಗೆ. ಅವರು ಈ ಥರ ಇನ್ನೂ ಎಕ್ಸ್ಪರ್ಟ್ಸನ್ನೆಲ್ಲ ಮೀಟ್ ಮಾಡಿ ಎಲ್ಲ ಅದಕ್ಕೆ ಕರೆಕ್ಟ್ ಸೊಲ್ಯೂಷನ್ಸ್ ತರ್ತಾರೆ ಅಂತ ನನಗೆ ಇದಿದೆ. ಬಟ್ ಆ ಟನಲ್ ಪ್ರೋಗ್ರಾಮು ಲಾಲ್ಬಾಗ್ ಪಕ್ಕದಲ್ಲಿ ಅದು ಬರೋದು, ಅದು ಸ್ವಲ್ಪನೂ ಇಷ್ಟ ಇಲ್ಲ. ಲಾಲ್ಬಾಗ್ ಹಾಳಾಗುತ್ತೆ ಅಂತ ಭಾಳ ದುಃಖ ಇದೆ. ಸೊ ಆ ಥರದ್ದೆಲ್ಲ ಇರುತ್ತೆ. ಅದೆಲ್ಲ ಬಿಟ್ಟರೆ ಎನ್ವೈರ್ಮೆಂಟಿಗೆ ಹಾಳು ಮಾಡಿದೆ ಏನೇನು ಅವ್ರ ಇನ್ಫ್ರಾಸ್ಟ್ರಕ್ಚರು, ಏನೇನು ಡೆವಲಪ್ಮೆಂಟ್ಸು, ಇನ್ನೊಂದು ಏರ್ಪೋರ್ಟ್ ಬರ್ತಾ ಇದೆ, ಅದು ಕನಕಪುರ ಸೈಡೇ ಬರಲಿ, ಬೆಂಗಳೂರು ಸೌತಿಗೆ ಬರಲಿ ಅಂತಲೇ ನಂಗೆ ಆಸೆ. ಸೊ ಆ ಥರ ಎಲ್ಲ ಇದೆ. ತುಂಬ ಅಭಿಮಾನ ಇದೆ. ಡಿ ಕೆ ಶಿ ಮೇಲೂ ತುಂಬ ಅಭಿಮಾನ ಇದೆ. ಟ್ರಾಫಿಕ್ ಬಗ್ಗೆ ಏನಾರು ಹೇಳಕ್ಕೆ ಬಯಸ್ತೀರಾ ಅಂತ? ಇಲ್ಲ, ಇದು ಸ್ವಲ್ಪ ನಾವು ವಿಷ ಸರ್ಕಲಲ್ಲಿ ಇದಾಗ್ಬಿಟ್ಟಿದ್ದೀವಿ. ಅವರು ಎಲ್ಲರೂ ಹೇಳ್ತಾ ಇರೋ ಥರ ನಮ್ಮ ಹತ್ರ ಇಷ್ಟು ಜನ ಇಲ್ಲಿಗೆ ಬರ್ತಾರೆ ಮೈಗ್ರೆಂಟ್ಸ್, ಆದ್ರಿಂದನೇ ಇಷ್ಟು ಡೆವಲಪ್ಮೆಂಟ್ ಇರೋದ್ರಿಂದನೇ ಟ್ರಾಫಿಕ್ ಆಗುತ್ತೆ. ಟ್ರಾಫಿಕ್ಕನ್ನ ಅವ್ರನ್ನ ಹೊರಗಡೆ ಹೋಗಿ ಬೇಡಿ, ಕಾರ್ ತೊಗೋಬೇಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ರೋಡ್ಸು ಇನ್ನು ಫರ್ದರ್ ಎಕ್ಸ್ಟೆಂಡ್ ಮಾಡೋಕ್ಕೆ ತುಂಬ ಜಾಗದಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ಬಿಟ್ಟಿರೋದ್ರಿಂದ ಇಂಟೀರಿಯರ್ ಆಫ್ ಬೆಂಗಳೂರಲ್ಲಿ ಮಾಡೋದಕ್ಕೆ ತುಂಬ ಕಮ್ಮಿ ಅವಕಾಶ ಇದೆ. ಹೊರಗಡೆ ಹೊಸ ಲೇಔಟ್ಗಳು ಹೊಸದೆಲ್ಲ ಬರುವಾಗ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಲಂಗ್ ಸ್ಪೇಸ್ ಎಲ್ಲ ಚೆನ್ನಾಗಿರೋ ಥರ ಮಾಡಬೇಕಾಗತ್ತೆ ಅಷ್ಟೇ. ಅದು ಮಾಡ್ತಾ ಇದ್ದಾರೆ ಅವರು. ನಾನು ಜಯಶ್ರೀ ಪ್ರಸಾದ್ ಅಂತ, ನಾನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಸೈಂಟಿಸ್ಟ್ ಜಿ ಆಗಿ ರಿಟೈರ್ ಆಗಿದ್ದೇನೆ. ಇದಿಷ್ಟು ಈ ಬೆಂಗಳೂರಿನ ನಾಗರಿಕರ ಮಾತುಗಳು. ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಜನರ ಜೊತೆಗೆ ಬೆರೀತಾ ಇರೋದು ಸಾಕಷ್ಟು ಖುಷಿ ತರ್ತಾ ಇದೆ ಮತ್ತು ನಮಗೂ ಸಹ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.